ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 6ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಸ್ಟಾಕ್ ಮಾರ್ಕೆಟ್ನ ರ್ಯಾಲಿ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 183 ಪಾಯಿಂಟ್ಗಳ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 25,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 582 ಪಾಯಿಂಟ್ಗಳಷ್ಟು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 515 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 0.9%ನಷ್ಟು ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಗೇನ್ ಆಯಿತು. ಜಪಾನೀಸ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ವೀಕೆಂಡ್ ವಿಡಿಯೋನಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಜಪಾನ್ಗೆ ಹೊಸ ಪ್ರಧಾನಿ ನೇಮಕ ಆಗ್ತಿದೆ. ಮೊದಲ ಮಹಿಳಾ ಪ್ರಧಾನಿ ಅಪಾಯಿಂಟ್ ಆಗ್ತಿರೋ ರೀಸನ್ನಿಂದ ಜಪಾನ್ ಮಾರ್ಕೆಟ್ಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. ಅದು ಏಷ್ಯನ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ರಿಫ್ಲೆಕ್ಟ್ ಆಗಿದೆ. ಸೊ 25,000 ಲೆವೆಲ್ಸನ್ನು ನಿಫ್ಟಿ ಕ್ರಾಸ್ ಮಾಡಿದೆ. ಇದೇ ಒಂದು ಮೊಮೆಂಟಮ್ ಕಂಟಿನ್ಯೂ ಆದರೆ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ಟಾಪ್ ಗೇನರ್ ಆಗಿತ್ತು. 6.5% ಜಂಪ್ ಮ್ಯಾಕ್ಸ್ ಹೆಲ್ತ್ ಕೇರ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಗೆ ಆ್ಯಡ್ ಆದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಈ ಒಂದು ಸ್ಟಾಕಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಒಂದು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ಕೂಡ 4%ನಷ್ಟು ಇವತ್ತು ಗೇನ್ ಆಯಿತು. IT ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಇವತ್ತು ಟ್ರೇಡ್ ಆಗಿದೆ. TCSನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ತು. TCS ತಮ್ಮ ರಿಸಲ್ಟ್ಸನ್ನು ಅಕ್ಟೋಬರ್ 9ಕ್ಕೆ ಡಿಕ್ಲೇರ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇದೆ. ಏನು ರೆವೆನ್ಯೂ ಗೈಡೆನ್ಸನ್ನು ಕೊಟ್ಟಿದ್ರು ಅದೇ ರೀತಿಯಲ್ಲಿ ರಿಸಲ್ಟ್ ಬರ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಅಕ್ಸೆಂಚರ್ ರೆವೆನ್ಯೂ ಫೋರ್ಕಾಸ್ಟನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ರು. ನೋಡಬೇಕಾಗುತ್ತೆ TCSನ ಕಡೆಯಿಂದ ಯಾವ ರೀತಿಯ ಡಿಸಿಷನ್ಸ್ ಬರುತ್ತೆ ಅಂತ. ಸೊ US ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ಸ್ ಆಗ್ತಿರೋದ್ರಿಂದ ಅಕ್ಸೆಂಚರ್ ರೆವೆನ್ಯೂ ಫೋರ್ಕಾಸ್ಟನ್ನು ಡೌನ್ಗ್ರೇಡ್ ಮಾಡ್ಕೊಂಡಿದ್ರು. ಸೊ TCS ಆಗಿರ್ಬೋದು ಅಥವಾ ಭಾರತದ ಬೇರೆ IT ಕಂಪನೀಸ್ ಆಗಿರ್ಬೋದು US ಮತ್ತು UKನಿಂದನೇ ಹೆಚ್ಚಿನ ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೋತಾರೆ. ಸೊ ಈ ಬಿಸ್ನೆಸ್ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇನ್ಫೋಸಿಸ್, LTI, ಮೈಂಟ್ರಿ, HCL ಎಲ್ಲ ಸ್ಟಾಕ್ಗಳು ಕೂಡ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಪರ್ಸಿಸ್ಟೆಂಟ್ ಸಿಸ್ಟಮ್, ಟೆಕ್ ಮಹೀಂದ್ರ ರಿಸಲ್ಟ್ ಅಕ್ಟೋಬರ್ 14ಕ್ಕೆ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ಮತ್ತು LTI, ಮೈಂಟ್ರಿ ಅಕ್ಟೋಬರ್ 16ಕ್ಕೆ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಅಪೋಲೋ ಹಾಸ್ಪಿಟಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಕೂಡ 2.5%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಲಾರ್ಜ್ ಕ್ಯಾಪ್ IT ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಮಿಡ್ ಕ್ಯಾಪ್ IT ಕಂಪನಿಗಳೇ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಸೊ ಕೋಫೋರ್ಜ್ ಆಗಿರ್ಬೋದು, ಪರ್ಸಿಸ್ಟೆಂಟ್ ಸಿಸ್ಟಮ್ ಆಗಿರ್ಬೋದು, ಎಂಫಸಿಸ್ ಈ ಕಂಪನಿಗಳು ಇನ್ಫೋಸಿಸ್, TCS, ವಿಪ್ರೋಗೆ ಕಂಪೇರ್ ಮಾಡಿದಾಗ ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಅನ್ನು ತೋರಿಸುವಂತ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಸ್ಟೀಲ್ ಇವತ್ತು ಟಾಪ್ ಲೂಸರ್ ಆಗಿತ್ತು. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಈಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. 2%ನ ಕರೆಕ್ಷನ್ ಟಾಟಾ ಸ್ಟೀಲಲ್ಲಿ ನೋಡೋದಕ್ಕೆ ಸಿಕ್ತು. ಅದಾನಿ ಪೋರ್ಟ್ಸ್ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ಪವರ್ ಗ್ರಿಡ್ಡಲ್ಲಿ ಕೂಡ 1%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ITC, NTPC ಕೂಡ ಆಲ್ಮೋಸ್ಟ್ 1%ನ ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. LTI, ಮೈಂಟ್ರಿ ಒಂದು ಲಾರ್ಜೆಸ್ಟ್ ಮಲ್ಟಿ ಇಯರ್ ಡೀಲ್ ಅನ್ನು ಸೈನ್ ಮಾಡಿದರೆ. ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಕಂಪನಿ ಜೊತೆಯಲ್ಲಿ ಈ ಒಂದು ಡೀಲ್ ಸೈನ್ ಆಗಿದೆ ಅಂತ ಎಕ್ಸ್ಚೇಂಜಸ್ಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾವ ಒಂದು ಗ್ಲೋಬಲ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕಂಪನಿ ಅನ್ನುವಂಥ ಮಾಹಿತಿ ಸಿಕ್ಕಿಲ್ಲ. ಬಟ್ ಒಂದು ಸ್ಟ್ರಾಂಗ್ ಡೀಲ್ ಸೈನ್ ಆಗಿರುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಡೀಲ್ ಏನಿದೆ Q3 ಬಿಸ್ನೆಸ್ ಅಪ್ಡೇಟ್ ಆಗಿರುತ್ತೆ. ಯಾಕೆಂದರೆ ಸೆಪ್ಟೆಂಬರ್ 30ಕ್ಕೆ Q2 ಎಂಡ್ ಆಗಿದೆ. ಬಟ್ ಈ ರೀತಿಯ ಡೀಲ್ಗಳು ಖಂಡಿತವಾಗ್ಲೂ IT ಕಂಪನೀಸ್ಗೆ ಪಾಸಿಟಿವ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಡೀಲ್ ಸೈನ್ ಆಗಿರೋ ರೀಸನ್ನಿಂದ LTI, ಮೈಂಟ್ರಿ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಭಾರತೀಯ ಏರ್ಟೆಲ್ ಇಂಡಿಯನ್ ರೈಲ್ವೇಸ್ನ ಜೊತೆಯಲ್ಲಿ IT ಪ್ರೊಟೆಕ್ಷನ್ ಎಕೋಸಿಸ್ಟಮ್ಗೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ದಾರೆ. ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ಸೈನ್ ಆಗಿದೆ. ಈ ಒಂದು ನ್ಯೂಸ್ನಿಂದ ಭಾರತೀಯ ಏರ್ಟೆಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ 0.3% ಅರೌಂಡಲ್ಲಿ ಭಾರತೀಯ ಏರ್ಟೆಲ್ ಇವತ್ತು ಗೇನ್ ಆಯಿತು. ಬಟ್ ಈ ರೀತಿಯ ಕಾಂಟ್ರಾಕ್ಟ್ಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಅವೆನ್ಯೂ ಸೂಪರ್ ಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ 2.5%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅವೆನ್ಯೂ ಸೂಪರ್ ಮಾರ್ಟ್ ವೀಕೆಂಡಲ್ಲಿ ತಮ್ಮ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಡಿಮಾರ್ಟ್ನ ಕಡೆಯಿಂದ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತ್ ಸ್ಟ್ರಾಂಗ್ ಆಗಿತ್ತು. ಬಟ್ ಸಾಕಷ್ಟು ಬ್ರೋಕರೇಜ್ಗಳು ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಸೇಲ್ಸ್ ಆಗಿಲ್ಲ ಅಂತ ಟಾರ್ಗೆಟ್ಸ್ ಅನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಮೇಜರ್ ಆಗಿ ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ ಟಾರ್ಗೆಟ್ ಡೌನ್ಗ್ರೇಡ್ ಆಗ್ತದೆ. ಸೊ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸೇಲ್ಸ್ ಗ್ರೋತ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಆಗ್ತಿಲ್ಲ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಟಾರ್ಗೆಟ್ ಅನ್ನು ಕಟ್ ಮಾಡಿದ್ದಾರೆ. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ಈ ಮುಂಚೆ ಕೊಟ್ಟಂತ ಟಾರ್ಗೆಟ್ 3,450 ಆಗಿತ್ತು. ಅದನ್ನು 3,370ಕ್ಕೆ ಡೌನ್ಗ್ರೇಡ್ ಮಾಡಿದ್ದಾರೆ. ಡಿಮಾರ್ಟ್ ಈಗ 4,300 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಪ್ರೈಸ್ನಿಂದ ಹೆಚ್ಚಿನ ಒಂದು ಕರೆಕ್ಷನ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿರುತ್ತೆ. ಬಟ್ ಬ್ರೋಕರೇಜ್ಗಳ ವ್ಯೂ ಬೇಸಿಸ್ ಮೇಲೆ ಸ್ಟಾಕನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿಯ ರಿಸಲ್ಟನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನೇನು ಅಕ್ಟೋಬರ್ 2nd ಅಥವಾ 3rd ವೀಕ್ನಲ್ಲಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ರಿಸಲ್ಟ್ ಯಾವ ರೀತಿಯಲ್ಲಿದೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬಹುದು. ಮೇ ಬಿ ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದರೆ ಅಂದರೆ ನೆಟ್ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಇದ್ದರೆ ಈ ಬ್ರೋಕರೇಜ್ಗಳು ಮತ್ತೆ ಟಾರ್ಗೆಟ್ಸ್ ಇನ್ಕ್ರೀಸ್ ಮಾಡುವಂಥ ಪಾಸಿಬಿಲಿಟೀಸ್ ಕೂಡ ಇರುತ್ತೆ.
ಸೊ ಅವೆನ್ಯೂ ಸೂಪರ್ ಮಾರ್ಟ್ನ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ, ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತದೆ, ಬಟ್ ಸ್ಟೋರ್ ಕೌಂಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ಸ್ ಡಿಕ್ಲೇರ್ ಮಾಡುವಂಥ ಪಾಸಿಬಿಲಿಟೀಸ್ ಇದ್ದೇ ಇರುತ್ತೆ. ಸೊ ಫ್ಲಿಪ್ಕಾರ್ಟ್ ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ನಲ್ಲಿ ಸ್ಟೇಕನ್ನು ಕಡಿಮೆ ಮಾಡ್ತಾರೆ ಅನ್ನುವಂಥ ನ್ಯೂಸ್ ವೀಕೆಂಡಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದೇ ರೀತಿಯಲ್ಲಿ ಇವತ್ತೊಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ಕಿದೆ, ಬಟ್ ಇಮಿಡಿಯೇಟ್ ಆಗಿ ಯಾರು ಈ ಸ್ಟೇಕನ್ನು ಸೆಲ್ ಮಾಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ CNBC ರಿಪೋರ್ಟ್ನ ಪ್ರಕಾರ ಫ್ಲಿಪ್ಕಾರ್ಟ್ ಕಂಪ್ಲೀಟ್ ಆಗಿ ತಮ್ಮ ಸ್ಟೇಕನ್ನು ಸೆಲ್ ಮಾಡಿರುವಂಥ ಪಾಸಿಬಿಲಿಟಿ ಇದೆ. ಈ ಒಂದು ನ್ಯೂಸ್ನಿಂದ ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ನಲ್ಲಿ ಪಾಸಿಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಆಲ್ಮೋಸ್ಟ್ 10% ಇವತ್ತು ಗೇನ್ ಆಗಿತ್ತು, ಅದಾದಮೇಲೆ 7% ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 130 ಪ್ರೈಸ್ನಲ್ಲಿ ಈ ಒಂದು ಬ್ಲಾಕ್ ಡೀಲ್ ಬಂದಿದೆ, ಬಟ್ ಆದಿತ್ಯ ಬಿರ್ಲಾ ಲೈಫ್ ಸ್ಟೈಲ್ ಈಗ 146 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಕೆಲವೊಂದು ಬಾರಿ ಬ್ಲಾಕ್ ಡೀಲ್ಸ್ ಬಂದಾಗ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ, ಬಟ್ ಕೆಲವು ಕೇಸ್ಗಳಲ್ಲಿ ಪಾಸಿಟಿವ್ ಮೊಮೆಂಟಮ್ ಇರುತ್ತೆ. ಸೊ ಯಾವ ಇನ್ವೆಸ್ಟರ್ ಎಕ್ಸಿಟ್ ಆಗ್ತಾರೆ ಆ ಒಂದು ಎಕ್ಸಿಟ್ನಿಂದ ಕಂಪನಿಗೆ ಏನು ಬೆನಿಫಿಟ್ ಇರುತ್ತೆ ಅದರ ಬೇಸಿಸ್ ಮೇಲೆ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೀಗಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 2.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಮಲ್ಟಿಪಲ್ ಕಾಂಟ್ರಾಕ್ಟ್ಸ್ ಕಂಪನಿಗೆ ಸಿಗ್ತದೆ. ಟೋಟಲ್ 1300 ಕೋಟಿಯ ಪ್ರಾಜೆಕ್ಟ್ಸನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. BSE, ಏಂಜಲ್ ಒನ್ ಹಾಗೆ ಬೇರೆ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಏಂಜಲ್ ಒನ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು. ಒಳ್ಳೆ ಒಂದು ಕ್ಲೈಂಟ್ ಅಡಿಷನ್ ಏಂಜಲ್ ಒನ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕ್ಲೈಂಟ್ ಫಂಡಿಂಗ್ ಬುಕ್ ಕೂಡ 36% ಇಯರ್ ಆನ್ ಇಯರ್ ಜಂಪ್ ಆಗಿದೆ. ಸೊ BSE, ನೋವಾಮಾ, ಮೋತಿಲಾಲ್ ಓಸ್ವಾಲ್ ಸ್ಟಾಕ್ಗಳಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ಮತ್ತೆ ಒಂದು ರಿಕವರಿ ಇದೆ, ಆ ರೀಸನ್ನಿಂದ ಈ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಇದೆ. ಸೊ ಏಂಜಲ್ ಒನ್ ಕೂಡ ಇವತ್ತು 2.5%ಗೂ ಹೆಚ್ಚಾಗಿ ಗೇನ್ ಆಯಿತು. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅಕ್ಟೋಬರ್ 6ಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬರ್ಬೋದು ಅನ್ನುವಂಥ ನ್ಯೂಸ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ತಿತ್ತು, ಬಟ್ ಮತ್ತೆ ಡೇಟನ್ನು ಸುಪ್ರೀಂ ಕೋರ್ಟ್ ಡಿಫರ್ ಮಾಡಿದ್ದಾರೆ. ಸೊ ಹಿಯರಿಂಗ್ ಮತ್ತೆ ಅಕ್ಟೋಬರ್ 13ಕ್ಕೆ ಪೋಸ್ಟ್ಪೋನ್ ಆಗಿದೆ. ಸೊ ಯಾವಾಗ ಹಿಯರಿಂಗ್ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ನ್ಯೂಸ್ ಬರುತ್ತೆ ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗುತ್ತೆ. ಸೊ ಆ ಹಿಯರಿಂಗ್ ಡೇಟ್ನ ಹತ್ತಿರ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರುತ್ತೆ. ಸೊ ಇದೇ ರೀತಿ ಒಂದು ಟ್ರೇಡಿಂಗ್ ಕಳೆದ 2 ವಾರದಿಂದ ವೊಡಾಫೋನ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ನೈಕಾ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು. ಸ್ಟಾಕ್ ಪ್ರೈಸ್ನಲ್ಲಿ 6.5% ಜಂಪ್ ಇದೆ. ಸೊ ಜಸ್ಟ್ ಬಿಸ್ನೆಸ್ ಅಪ್ಡೇಟ್ಸ್ನಿಂದ ಏನೂ ಆಗೋದಿಲ್ಲ, ಕಂಪನಿಯ ನೆಟ್ ಪ್ರಾಫಿಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಬಿಸ್ನೆಸ್ ಅಪ್ಡೇಟ್ಸ್ ಸ್ಟ್ರಾಂಗ್ ಇದೆ ಅನ್ನುವಂಥ ರೀಸನ್ನಿಂದ ಸ್ಟಾಕ್ ಇವತ್ತು 6.5% ಗೇನ್ ಆಗಿದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಕೂಡ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ದಾರೆ. ಇವರ ರೆವೆನ್ಯೂ ಇಯರ್ ಆನ್ ಇಯರ್ 30%ನಷ್ಟು ಇನ್ಕ್ರೀಸ್ ಆಗಿದೆ, ಬಟ್ ಸ್ಟಿಲ್ ಸ್ಟಾಕ್ ಇವತ್ತು 1.5%ನ ಅರೌಂಡಲ್ಲಿ ಕರೆಕ್ಟ್ ಆಯಿತು. ಸೊ ನೋಡಬೇಕಾಗುತ್ತೆ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ರಿಸಲ್ಟ್ ಬೇಸಿಸ್ ಮೇಲೆ ಮತ್ತೆ ಸ್ಟಾಕ್ ರಿಯಾಕ್ಷನನ್ನು ಕೊಡ್ಬೋದು. ಜೆಫ್ರೀಸ್ ಕೂಡ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಅಂತ ಇದ್ದಾರೆ. ಸೊ ಸಾಕಷ್ಟು ಕಂಪನಿಗಳು ಈ ಒಂದು ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದ್ದಾರೆ. ರೀಸೆಂಟಾಗಿ ಸಾಕಷ್ಟು ಜನರಿಗೆ ಸೆಬಿ ಕಡೆಯಿಂದ ಅಪ್ರೂವಲ್ಗಳು ಕೂಡ ಸಿಗ್ತದೆ. ಜೆಫ್ರೀಸ್ ಕೂಡ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಎಂಟರ್ ಆಗಿ ಇಲ್ಲಿಂದ ಗೇನ್ಸ್ಗಳನ್ನು ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಸೊ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಮುಂದಿನ 10 ವರ್ಷಗಳ ಕಾಲ ಒಂದು ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅನ್ನುವಂಥ ಪ್ರೊಜೆಕ್ಷನ್ ಇದೆ. ಸೊ ಅದರ ಬೆನಿಫಿಟನ್ನು ಡೈರೆಕ್ಟಾಗಿ ಪಡ್ಕೊಳ್ಳೋದಕ್ಕೆ ಜೆಫ್ರೀಸ್ ಕೂಡ ಈಗ ಮ್ಯೂಚುವಲ್ ಫಂಡ್ ಅಥವಾ AMC ಬಿಸ್ನೆಸ್ಗೆ ಎಂಟರ್ ಆಗ್ತಿದ್ದಾರೆ. ಸೊ ಕಾಂಪಿಟೇಷನ್ ಕೂಡ ಇಂಟೆನ್ಸಿಫೈ ಆಗುತ್ತೆ. ಈಗಷ್ಟೇ ಝೀರೋದಾಗಿರ್ಬೋದು, ಗ್ರೋ ಆಗಿರ್ಬೋದು, ಜಿಯೋ, ಬ್ಲ್ಯಾಕ್ ರಾಕ್ ಕೂಡ ತಮ್ಮ ಮ್ಯೂಚುವಲ್ ಫಂಡ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ನೋವಾಮಾಗೆ ಕೂಡ ಸೆಬಿ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ. ಈಗ ಜೆಫ್ರೀಸ್ ಕೂಡ ಎಂಟರ್ ಆದರೆ ಸಾಕಷ್ಟು ಕಾಂಪಿಟೇಷನ್ ಬರುತ್ತೆ. ಸೊ HDFC, ಆಕ್ಸಿಸ್, ಕೆನರಾ ರೋಬೆಕೋ ಅಂತ ಮ್ಯೂಚುವಲ್ ಫಂಡ್ ಹೌಸ್ಗಳಿಗೆ ಇದರಿಂದ ಸ್ವಲ್ಪ ಇಂಪ್ಯಾಕ್ಟ್ಸ್ ಆಗ್ಬೋದು. ಪೇಸ್ ಡಿಜಿಟೆಕ್ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. 3% ಗೇನ್ನೊಂದಿಗೆ ಸ್ಟಾಕ್ ಲಿಸ್ಟ್ ಆಯಿತು. 4% ಗೇನ್ನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಸೊ ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹219 ಆಗಿತ್ತು. 225 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು, ಬಟ್ ಕ್ಲೋಸಿಂಗ್ ಬೇಸಿಸ್ನಲ್ಲಿ 216 ಲೆವೆಲಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. IPO ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಸಾಕಷ್ಟು IPOಗಳಲ್ಲಿ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ತಿಲ್ಲ. ಆದ್ದರಿಂದ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುವಂಥ IPOಗಳಲ್ಲಿ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗತ್ತೆ. ವಿವರ್ಕ್ IPO 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. QIB ಕ್ಯಾಟಗರಿ ಕೇವಲ 0.09 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, ರಿಟೇಲ್ ಕ್ಯಾಟಗರಿ 0.4 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿಯಲ್ಲಿ ಕೂಡ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ. ನಾಳೆ ಕೊನೆ ದಿನ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಟೋಟಲ್ ಆಗಿ ಇಶ್ಯೂ ಕೇವಲ 0.1 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಸೊ ನಾಳೆ QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಆಗಿದೆ. ಸೊ ಲಿಸ್ಟ್ ಆಗ್ತಿರುವಂಥ IPOಗಳಲ್ಲಿ ಕೂಡ ಅಷ್ಟೊಳ್ಳೆ ಲಿಸ್ಟಿಂಗ್ ಇಲ್ಲ. ಹಾಗೆಯೇ ಈ ಕಂಪನಿಯಲ್ಲಿ ಕೂಡ ಪ್ರೀಮಿಯಂ ಇಲ್ಲದೇ ಇರೋ ರೀಸನ್ನಿಂದ ಸಾಕಷ್ಟು ಜನ ಅಪ್ಲಿಕೇಶನ್ಸನ್ನು ಹಾಕ್ತಿಲ್ಲ. ಸೊ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಕಂಪನಿ ಆಗ್ಬೋದು, ಬಟ್ ಈಗ ಲಿಸ್ಟಿಂಗ್ ಗೇನ್ಸ್ ಇಲ್ಲದೇ ಇರೋ ರೀಸನ್ನಿಂದ ಈ ಒಂದು IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ.
ಹಾಗೆ ಟಾಟಾ ಕ್ಯಾಪಿಟಲ್ ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನ 0.35 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಇಶ್ಯೂ ಸೈಜ್ ತುಂಬಾ ದೊಡ್ಡದಾಗಿದೆ, ಆದ್ದರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ ಕಡಿಮೆ ಸಬ್ಸ್ಕ್ರಿಪ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. QIB ಕ್ಯಾಟಗರಿ ಕೂಡ 0.5 ಟೈಮ್ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ಸೊ ಇದರಲ್ಲಿ ಆಂಕರ್ ಇನ್ವೆಸ್ಟರ್ಸ್ಗಳು ಇನ್ಕ್ಲೂಡ್ ಆಗಿರೋದಿಲ್ಲ, ಬೇರೆ QIBಗಳು ಅಪ್ಲಿಕೇಶನ್ಸ್ ಅನ್ನು ಹಾಕ್ತಿರ್ತಾರೆ. HNI ಕ್ಯಾಟಗರಿಯಲ್ಲಿ ಕೂಡ 0.3 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಓವರ್ ಆಲ್ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ. 0.4 ಟೈಮ್ನಷ್ಟು ಟಾಟಾ ಕ್ಯಾಪಿಟಲ್ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಬಟ್ ಸ್ಟಿಲ್ 4% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕ್ಬೋದು. 25ರಿಂದ 30 ರೂಪಾಯಿಯ ಪ್ರೀಮಿಯಂ ಕಾಣಿಸಿದ್ರೆ ಆಗ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. LG ಎಲೆಕ್ಟ್ರಾನಿಕ್ಸ್ನ IPO ಮಂಗಳವಾರ ಅಕ್ಟೋಬರ್ 7ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. 290ರ ಪ್ರೀಮಿಯಂ ಕಾಣಿಸ್ತಿದೆ. 25% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. LG ಎಲೆಕ್ಟ್ರಾನಿಕ್ಸ್ನಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನನೇ ಬರುವಂಥ ಚಾನ್ಸಸ್ ಇರುತ್ತೆ. ಈ ಒಂದು IPOನಲ್ಲಿ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತಿರೋದ್ರಿಂದ ಸೊ ಪ್ರೀಮಿಯಂ ಕೊನೆ ದಿನದವರೆಗೂ ಸಸ್ಟೈನ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.